ಪಂಚಮಸಾಲಿಗಳ ಮೀಸಲಾತಿ ಹೋರಾಟ ಸಿದ್ದರಾಮಯ್ಯನವರೇ ಇವತ್ತು ಆನ್ ದ ಫ್ಲೋರ್ ಹೇಳಿದಾಗೆ ಇವತ್ತು ನೆನೆಯದಲ್ಲ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಪ್ರತಿಭಟನೆ ಆಗಿತ್ತು. ಆಗ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಹೊಸದೆರಡು ಪ್ರವರ್ಗಗಳನ್ನು 2C 2D ಅಂತ ಹೇಳಿ ಸೃಷ್ಟಿ ಮಾಡಿ 2B ಅಡಿಯಲ್ಲಿದ್ದ 4% ಮುಸಲ್ಮಾನರ ಮೀಸಲಾತಿಯನ್ನು ಹಿಂಪಡೆದು ಅದನ್ನು ಎರಡು ಪ್ರವರ್ಗಗಳಿಗೆ ಹಂಚುವ ಕಾರ್ಯವನ್ನು ಮಾಡಿತ್ತು. ಆಗ ಪಂಚಮಸಾಲಿಗಳಿಗೂ ಕೂಡ ಆಗ್ರಹಿಸಿದಷ್ಟರ ಮಟ್ಟಿಗೆ ಮೀಸಲಾತಿ ಸಿಗದೆ ಹೋದರೂ ಕೂಡ ತಕ್ಕ ಮಟ್ಟಿನ ಸಮಾಧಾನ ಅನ್ನೋದು ಸಿಕ್ಕಿತ್ತು. ಆದರೆ ಕೋರ್ಟ್ನಲ್ಲಿ ಅದು ಹೋಲ್ಡ್ ಆಯಿತು. ಮತ್ತೆ ಪಂಚಮಸಾಲಿಗಳ ಈ ಪ್ರತಿಭಟನೆ ಹೋರಾಟ ಪ್ರಾರಂಭ ಆಯಿತು. ಇದೀಗ ಇನ್ಫ್ಯಾಕ್ಟ್ ಜಯಮೃತ್ಯುಂಜಯ ಶ್ರೀಗಳೇನೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ರು, ನೋಡಿ ಈಗ ಹೇಳ್ದ ಹಾಗೆ 2L ಸೇರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದೇ ಸಿದ್ದರಾಮಯ್ಯನವರ ವಾದ. ಆದರೆ ಹಿಂದಿನ BJP ಸರ್ಕಾರ ಮಾಡಿತ್ತಲ್ವಾ ಆ ರೀತಿ ಹೊಸ ಪ್ರವರ್ಗ, ಅದಕ್ಕೆ ಇವಾಗ ಕೋರ್ಟ್ನಿಂದಲೂ ಕೂಡ ಮಾನ್ಯತೆ ಸಿಕ್ಕಿದೆ. ಮಾಡಲಿ, ಅದನ್ನು ವಾಪಸ್ ರಿಸ್ಟೋರ್ ಮಾಡಲಿ. ಸಮುದಾಯದ ಬಗ್ಗೆ ಕಾಳಜಿ ಮುಖ್ಯ. ಕಾನೂನು, ಆರ್ಟಿಕಲ್ಲು, ಸಂವಿಧಾನ ಇದಲ್ಲ. ಕಾನೂನಿನಲ್ಲಿ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದಿರುತ್ತೆ. ಹುಡುಕುವ ಇಚ್ಛಾಶಕ್ತಿ ಇರಬೇಕು ಅನ್ನೋದು ಬಸವ ಜಯಮೃತ್ಯುಂಜಯ ಶ್ರೀಗಳ ವಾದ. ಎನಿವೆ, ಸಿದ್ದರಾಮಯ್ಯನವರು ಹೀಗೆ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರೋದಕ್ಕೆ ಅವರೇ ಹೇಳ್ದಂತೆ ಆರ್ಟಿಕಲ್, ಸಂವಿಧಾನದ ಕೆಲವೊಂದಷ್ಟು ಅಂಶಗಳು ಕೂಡ ಕಾರಣ ಆಗಿರಬಹುದು. ಆದರೆ ಅದಕ್ಕಿಂತ ಮೀರಿ ಏನಾದರೂ ಕಾರಣ ಇದೆಯಾ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇದೆ ಅಂತ ಹೇಳಿ ಪಂಚಮಸಾಲಿಗಳೇ ಹೇಳ್ಕೊಳ್ತಾರೆ. ತಮ್ಮ ಸಮುದಾಯದ ಜನಸಂಖ್ಯೆ ಬಸವಣ್ಣನವರ ಪಂಚಾಚಾರಗಳನ್ನು ಪಾಲನೆ ಮಾಡುವವರನ್ನು ಪಂಚಮಸಾಲಿ ಅಂತ ಹೇಳಿ ಗುರುತಿಸಲಾಗುತ್ತೆ. ಇನ್ಫ್ಯಾಕ್ಟ್ ಬಹಳ ಹೆಮ್ಮೆಯ ಸಂಗತಿ ಕೂಡ, ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. 2A ಪ್ರವರ್ಗಕ್ಕೆ ಸೇರಿಸಿ ಅನೇಕ ಪಂಚಮಸಾಲಿ ಸಮುದಾಯದ ಜನ ಖಾನಾವಳಿಗಳು ಮಾಡಿಕೊಂಡಿದ್ದಾರೆ. ಬದುಕಿಗೆ ಬೇರೆ ದಾರಿ ಇಲ್ಲದಲೇ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ಹೀಗಾಗಿ ಶೈಕ್ಷಣಿಕ, ಆರ್ಥಿಕ ಹಾಗೆ ಸಾಂವಿಧಾನಿಕ ಸ್ಥಿತಿಗತಿಗಳ ಬೆಟರ್ಮೆಂಟ್ಗೋಸ್ಕರ 2A ಪ್ರವರ್ಗಕ್ಕೆ ಸೇರಿಸಿ ಅಂತ ಹೇಳಿ ಪಂಚಮಸಾಲಿಗಳು ಹೋರಾಟವನ್ನು ಮಾಡ್ತಿದ್ದಾರೆ. ಆದರೆ 2Aನಲ್ಲೇ ಈಗ ಆಲ್ರೆಡಿ 34 ವೀರಶೈವ ಲಿಂಗಾಯತ ಒಳಪಂಗಡಗಳಿದೆ. ಇದರ ಜೊತೆಗೆ ಪ್ರವರ್ಗ 3Bಯಿಂದ 2Aಗೆ ಪಂಚಮಸಾಲಿಗಳನ್ನು ಸೇರಿಸಬೇಕು ಅನ್ನೋ ಪಟ್ಟು. ಆದರೆ ಇದನ್ನು ಈಡೇರಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಒಂದು, ನಾನಾಗಲೇ ಹೇಳಿದಾಗೆ ಮುಖ್ಯಮಂತ್ರಿಗಳ ಮಾತಿನಲ್ಲೇ ಬಂದ ಹಾಗೆ ಕಾನೂನಾತ್ಮಕ ಸಂವಿಧಾನಿಕ ಪ್ರಶ್ನೆಗಳು. ಆದರೆ ಮತ್ತೊಂದು, ಹೀಗಿರಬಹುದಾ ಅಂತ ಹೇಳಿ, 2Aನಲ್ಲಿ ಇರುವ ಅತಿ ದೊಡ್ಡ ಸಮುದಾಯ ಅಂತಂದರೆ 105 ಪಂಗಡಗಳು ಸೇರಿ 2A ಪ್ರವರ್ಗದಲ್ಲಿ ಮೀಸಲಾತಿಯನ್ನು ಪಡ್ಕೊಳ್ತಾ ಇವೆ. ಆದರೆ ಅದರಲ್ಲಿ ಅತಿ ದೊಡ್ಡ ಸಮುದಾಯ ಅಂದರೆ ಕುರುಬರದ್ದು. ಕುರುಬ ಸಮುದಾಯ ಕೂಡ 2A ಅಡಿಯಲ್ಲೇನೆ ಮೀಸಲಾತಿಯನ್ನು ಪಡ್ಕೊಳ್ತಾ ಇದೆ. ಈಗ ಆ ಪ್ರವರ್ಗಕ್ಕೆ ಪಂಚಮಸಾಲಿಗಳನ್ನು ಕೂಡ ಸೇರಿಸ್ಬಿಟ್ರೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಮೀಸಲಾತಿ ಏನೋ ಸರಿ, ಆದರೆ ಮೀಸಲಾತಿಗೆ ಅರ್ಹರಾದವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸಿಗಬೇಕಾದ ಪ್ರಮಾಣದಲ್ಲಿ ಸ್ಥಾನಮಾನ ಸಿಗೋದಿಲ್ಲ ಅನ್ನೋದು ಆಗ್ರಹ. ಈಗ ಸ್ವಜಾತಿಯಾದ ಕುರುಬರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡ್ತಾರ ಸಿದ್ದರಾಮಯ್ಯನವರು? ಅಂಥ ಒಂದು ಹೆಜ್ಜೆ ಇಟ್ಟರೆ ಸುಮ್ಮನಿರುತ್ತಾ ಕುರುಬ ಸಮುದಾಯ? ಕುರುಬ ಸಮುದಾಯದ ಸಿಟ್ಟಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಹಜವಾಗಿ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯನವರು. ಏನು ಮಾಡ್ಬೋದು? ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್ ಕುರುಬ ಸಮುದಾಯದ್ದು ಕೂಡ ಇದ್ದೇ ಇದೆ. ಕುರುಬ ಸಮುದಾಯವನ್ನು STಗೆ ಸೇರಿಸಿ ಅಂತ ಹೇಳಿ ಬಹಳ ದಿನಗಳಿಂದ ಅದೊಂದು ಪೆಂಡಿಂಗ್ ಮನವಿ ಇದೆ. ಅದ್ರ ಕಡೆಗೆ ಏನಾದರೂ ಗಮನ ಕೊಡ್ಲಿಕ್ಕೆ ಸಾಧ್ಯನಾ? ಆ ಮೂಲಕ ಅವರನ್ನು ಖುಷಿಯಾಗಿಟ್ಕೊಂಡ್ವಿ, ಇವರನ್ನು ಖುಷಿಯಾಗಿಟ್ಕೊಂಡ್ವಿ ಅನ್ನೋ ಪ್ರಯತ್ನವನ್ನು ಮಾಡ್ತಾರಾ ಸಿದ್ದರಾಮಯ್ಯ? ಕಾದು ನೋಡಬೇಕು. ಆದರೆ ಇವತ್ತಿನ ಮಾತಿನಲ್ಲಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯ ಡಿಮ್ಯಾಂಡನ್ನು ಇಡ್ತಿದ್ದಾರೆ ಪಂಚಮಸಾಲಿಗಳು ಅಂತ ಹೇಳಿ. ಪಂಚಮಸಾಲಿಗಳ ಮೀಸಲಾತಿ ಹೋರಾಟ ಸಿದ್ದರಾಮಯ್ಯನವರೇ ಇವತ್ತು ಆನ್ ದ ಫ್ಲೋರ್ ಹೇಳಿದಾಗೆ ಇವತ್ತು ನೆನೆಯದಲ್ಲ. ಕಳೆದ BJP ಸರ್ಕಾರದ ಅವಧಿಯಲ್ಲೂ ಕೂಡ ಪ್ರತಿಭಟನೆ ಆಗಿತ್ತು. ಆಗ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಹೊಸದೆರಡು ಪ್ರವರ್ಗಗಳನ್ನು 2C 2D ಅಂತ ಹೇಳಿ ಸೃಷ್ಟಿ ಮಾಡಿ 2B ಅಡಿಯಲ್ಲಿದ್ದ 4% ಮುಸಲ್ಮಾನರ ಮೀಸಲಾತಿಯನ್ನು ಹಿಂಪಡೆದು ಅದನ್ನು ಎರಡು ಪ್ರವರ್ಗಗಳಿಗೆ ಹಂಚುವ ಕಾರ್ಯವನ್ನು ಮಾಡಿತ್ತು. ಆಗ ಪಂಚಮಸಾಲಿಗಳಿಗೂ ಕೂಡ ಆಗ್ರಹಿಸಿದಷ್ಟರ ಮಟ್ಟಿಗೆ ಮೀಸಲಾತಿ ಸಿಗದೆ ಹೋದರೂ ಕೂಡ ತಕ್ಕ ಮಟ್ಟಿನ ಸಮಾಧಾನ ಅನ್ನೋದು ಸಿಕ್ಕಿತ್ತು. ಆದರೆ ಕೋರ್ಟ್ನಲ್ಲಿ ಅದು ಹೋಲ್ಡ್ ಆಯಿತು. ಮತ್ತೆ ಪಂಚಮಸಾಲಿಗಳ ಈ ಪ್ರತಿಭಟನೆ ಹೋರಾಟ ಪ್ರಾರಂಭ ಆಯಿತು. ಇದೀಗ ಇನ್ಫ್ಯಾಕ್ಟ್ ಜಯಮೃತ್ಯುಂಜಯ ಶ್ರೀಗಳೇನೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ರು, ನೋಡಿ ಈಗ ಹೇಳ್ದ ಹಾಗೆ 2L ಸೇರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದೇ ಸಿದ್ದರಾಮಯ್ಯನವರ ವಾದ. ಆದರೆ ಹಿಂದಿನ BJP ಸರ್ಕಾರ ಮಾಡಿತ್ತಲ್ವಾ ಆ ರೀತಿ ಹೊಸ ಪ್ರವರ್ಗ,
ಅದಕ್ಕೆ ಇವಾಗ ಕೋರ್ಟ್ನಿಂದಲೂ ಕೂಡ ಮಾನ್ಯತೆ ಸಿಕ್ಕಿದೆ, ಮಾಡಲಿ, ಅದನ್ನು ವಾಪಸ್ ರಿಸ್ಟೋರ್ ಮಾಡಲಿ. ಸಮುದಾಯದ ಬಗ್ಗೆ ಕಾಳಜಿ ಮುಖ್ಯ, ಕಾನೂನು, ಆರ್ಟಿಕಲ್ಲು, ಸಂವಿಧಾನ ಇದಲ್ಲ. ಕಾನೂನಿನಲ್ಲಿ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದಿರುತ್ತೆ, ಹುಡುಕುವ ಇಚ್ಛಾಶಕ್ತಿ ಇರಬೇಕು ಅನ್ನೋದು ಬಸವ ಜಯಮೃತ್ಯುಂಜಯ ಶ್ರೀಗಳ ವಾದ. ಎನಿವೆ, ಸಿದ್ದರಾಮಯ್ಯನವರು ಹೀಗೆ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರೋದಕ್ಕೆ ಅವರೇ ಹೇಳ್ದಂತೆ ಆರ್ಟಿಕಲ್, ಸಂವಿಧಾನದ ಕೆಲವೊಂದಷ್ಟು ಅಂಶಗಳು ಕೂಡ ಕಾರಣ ಆಗಿರಬಹುದು. ಆದರೆ ಅದಕ್ಕಿಂತ ಮೀರಿ ಏನಾದರೂ ಕಾರಣ ಇದೆಯಾ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇದೆ ಅಂತ ಹೇಳಿ ಪಂಚಮಸಾಲಿಗಳೇ ಹೇಳ್ಕೊಳ್ತಾರೆ. ತಮ್ಮ ಸಮುದಾಯದ ಜನಸಂಖ್ಯೆ, ಬಸವಣ್ಣನವರ ಪಂಚಾಚಾರಗಳನ್ನು ಪಾಲನೆ ಮಾಡುವವರನ್ನು ಪಂಚಮಸಾಲಿ ಅಂತ ಹೇಳಿ ಗುರುತಿಸಲಾಗುತ್ತೆ. ಇನ್ಫ್ಯಾಕ್ಟ್ ಬಹಳ ಹೆಮ್ಮೆಯ ಸಂಗತಿ ಕೂಡ, ಕಿತ್ತೂರಾಣಿ ಚೆನ್ನಮ್ಮ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. 2A ಪ್ರವರ್ಗಕ್ಕೆ ಸೇರಿಸಿ ಅನೇಕ ಪಂಚಮಸಾಲಿ ಸಮುದಾಯದ ಜನ ಖಾನಾವಳಿಗಳು ಮಾಡಿಕೊಂಡಿದ್ದಾರೆ. ಬದುಕಿಗೆ ಬೇರೆ ದಾರಿ ಇಲ್ಲದಲೇ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ಹೀಗಾಗಿ ಶೈಕ್ಷಣಿಕ, ಆರ್ಥಿಕ ಹಾಗೆ ಸಾಂವಿಧಾನಿಕ ಸ್ಥಿತಿಗತಿಗಳ ಬೆಟರ್ಮೆಂಟ್ಗೋಸ್ಕರ 2A ಪ್ರವರ್ಗಕ್ಕೆ ಸೇರಿಸಿ ಅಂತ ಹೇಳಿ ಪಂಚಮಸಾಲಿಗಳು ಹೋರಾಟವನ್ನು ಮಾಡ್ತಿದ್ದಾರೆ. ಆದರೆ 2Aನಲ್ಲೇ ಈಗ ಆಲ್ರೆಡಿ 34 ವೀರಶೈವ ಲಿಂಗಾಯತ ಒಳಪಂಗಡಗಳಿದೆ. ಇದರ ಜೊತೆಗೆ ಪ್ರವರ್ಗ 3Bಯಿಂದ 2Aಗೆ ಪಂಚಮಸಾಲಿಗಳನ್ನು ಸೇರಿಸಬೇಕು ಅನ್ನೋ ಪಟ್ಟು, ಆದರೆ ಇದನ್ನು ಈಡೇರಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಒಂದು, ನಾನಾಗಲೇ ಹೇಳಿದಾಗೆ ಮುಖ್ಯಮಂತ್ರಿಗಳ ಮಾತಿನಲ್ಲೇ ಬಂದ ಹಾಗೆ ಕಾನೂನಾತ್ಮಕ, ಸಂವಿಧಾನಿಕ ಪ್ರಶ್ನೆಗಳು. ಆದರೆ ಮತ್ತೊಂದು, ಹೀಗಿರಬಹುದಾ ಅಂಥೇಳಿ, 2Aನಲ್ಲಿ ಇರುವ ಅತಿ ದೊಡ್ಡ ಸಮುದಾಯ ಅಂತಂದರೆ 105 ಪಂಗಡಗಳು ಸೇರಿ 2A ಪ್ರವರ್ಗದಲ್ಲಿ ಮೀಸಲಾತಿಯನ್ನು ಪಡ್ಕೊಳ್ತಾ ಇವೆ. ಆದರೆ ಅದರಲ್ಲಿ ಅತಿ ದೊಡ್ಡ ಸಮುದಾಯ ಅಂದರೆ ಕುರುಬರದ್ದು. ಕುರುಬ ಸಮುದಾಯ ಕೂಡ 2A ಅಡಿಯಲ್ಲೇನೆ ಮೀಸಲಾತಿಯನ್ನು ಪಡ್ಕೊಳ್ತಾ ಇದೆ. ಈಗ ಆ ಪ್ರವರ್ಗಕ್ಕೆ ಪಂಚಮಸಾಲಿಗಳನ್ನು ಕೂಡ ಸೇರಿಸ್ಬಿಟ್ರೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಮೀಸಲಾತಿ ಏನೋ ಸರಿ, ಆದರೆ ಮೀಸಲಾತಿಗೆ ಅರ್ಹರಾದವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸಿಗಬೇಕಾದ ಪ್ರಮಾಣದಲ್ಲಿ ಸ್ಥಾನಮಾನ ಸಿಗೋದಿಲ್ಲ ಅನ್ನೋದು ಆಗ್ರಹ. ಈಗ ಸ್ವಜಾತಿಯಾದ ಕುರುಬರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡ್ತಾರ ಸಿದ್ದರಾಮಯ್ಯನವರು? ಅಂಥ ಒಂದು ಹೆಜ್ಜೆ ಇಟ್ಟರೆ ಸುಮ್ಮನಿರುತ್ತಾ ಕುರುಬ ಸಮುದಾಯ? ಕುರುಬ ಸಮುದಾಯದ ಸಿಟ್ಟಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಹಜವಾಗಿ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯನವರು. ಏನು ಮಾಡ್ಬೋದು? ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್ ಕುರುಬ ಸಮುದಾಯದ್ದು ಕೂಡ ಇದ್ದೇ ಇದೆ. ಕುರುಬ ಸಮುದಾಯವನ್ನು STಗೆ ಸೇರಿಸಿ ಅಂತ ಹೇಳಿ ಬಹಳ ದಿನಗಳಿಂದ ಅದೊಂದು ಪೆಂಡಿಂಗ್ ಮನವಿ ಇದೆ. ಅದ್ರ ಕಡೆಗೆ ಏನಾದರೂ ಗಮನ ಕೊಡ್ಲಿಕ್ಕೆ ಸಾಧ್ಯನಾ? ಆ ಮೂಲಕ ಅವರನ್ನು ಖುಷಿಯಾಗಿಟ್ಕೊಂಡ್ವಿ, ಇವರನ್ನು ಖುಷಿಯಾಗಿಟ್ಕೊಂಡ್ವಿ ಅನ್ನೋ ಪ್ರಯತ್ನವನ್ನು ಮಾಡ್ತಾರ ಸಿದ್ದರಾಮಯ್ಯ? ಕಾದು ನೋಡಬೇಕು. ಆದರೆ ಇವತ್ತಿನ ಮಾತಿನಲ್ಲಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯ ಡಿಮ್ಯಾಂಡನ್ನು ಇಡ್ತಿದ್ದಾರೆ ಪಂಚಮಸಾಲಿಗಳು ಅಂತ ಹೇಳಿ. ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇದು ಯತ್ನಾಳ್ ಹೇಳಿಕೆ DK ಶಿವಕುಮಾರ್ನ ಮೆಂಟಲ್ ಮತ್ತು ಡಿಮಾಂಡ್ಸ್ ಕಳಿಸ್ಬೇಕಂತ ಹೇಳಿರುವಂಥದ್ದು. ಜೊತೆಗೆ ಮೀಸಲಾತಿ ಹೋರಾಟ ಸಂಬಂಧಪಟ್ಟಂಥ ಹೋರಾಟ ಮುಂದುವರಿತಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ TV, ಬೆಳಗಾವಿ.